ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಹೊಸ ವರ್ಷದ ಮೊದಲ ಹಬ್ಬ ಇದು. ಹೌದು ನಿಮಗೆ ಏನು ಸ್ಪೆಷಲ್? ಸರ್, ರೈತರಿಗೆ ಮೀಸಲಾಗಿರುವಂಥ ಒಂದು ಹಬ್ಬ ಇದು. ಅದು ಮಂಡ್ಯದಲ್ಲಿ ಮಾಡ್ತಾ ಇರೋದು ಇನ್ನೂ ತುಂಬ ಖುಷಿ ಕೊಡುತ್ತೆ. ಅದು ನಮ್ಮ ಬಲರಾಮನ ದಿನಗಳು ಇಡೀ ತಂಡ ಬಂದು ಇದನ್ನು ಆಚರಿಸ್ತಾ ಇರೋದು ಒಂಥರ ತುಂಬ ಖುಷಿ ಕೊಡ್ತು. ಬಲರಾಮನ ದಿನಗಳಲ್ಲಿ ನಾನೊಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಇಡೀ ತಂಡ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ಒಂದು ಸಿನಿಮಾ. ವಿನೋದ್ ಸರ್ ಅಂತ ಒಂದು ಮಹಾಪ್ರತಿಭೆನ ಈ ಒಂದು ಸಿನಿಮಾಯಿಂದ ಒಂದು ಡಿಫ್ರೆಂಟ್ ಶೇಡಲ್ಲಿ ನಮ್ಮ ಇಡೀ ಕರ್ನಾಟಕ ನೋಡುತ್ತೆ. ಆಮೇಲೆ ಈ ವರ್ಷದ ತುಂಬ ಒಂದು ಅತಿ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಇದು ಆಗೇ ಆಗುತ್ತೆ. ಯಾಕಂದರೆ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ. ಚೈತನ್ಯ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ಆ ದಿನಗಳು ನಂತರ ಒಂದು 18 ಇಯರ್ಸ್ ಗ್ಯಾಪ್ ಆದಮೇಲೆ ಬಲರಾಮನ ದಿನಗಳು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೊಡ್ಯೂಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲ ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಮಾಡಿರುವಂಥ ಸಿನಿಮಾ, ತುಂಬ ಕನಸು ಕಟ್ಕೊಂಡು ಮಾಡಿರುವಂಥ ಸಿನಿಮಾ. ಸೊ ಜನ ನಮಗೆ ಪ್ರೋತ್ಸಾಹ ಕೊಡಲೇಬೇಕು. ಯಾಕಂದರೆ ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು, ಅದನ್ನು ಗೆಲ್ಲಿಸಬೇಕು ಅಂತ ನಾವೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಈ ಸಿನಿಮಾ ಆಚೆ ಬಂದು ಒಂದು ದೊಡ್ಡ ಸೂಪರ್ ಹಿಟ್ ಆಗಬೇಕು. ಬಲರಾಮನ ಸಿನಿಮಾದಲ್ಲಿ ಅಂದರೆ ನಿಮ್ಮ ನಟನೆಯ ಬಗ್ಗೆ ಸ್ವಲ್ಪ ಸುಳಿ ಕೊಡ್ಬೋದು. ನಿಮ್ಮ ಅದರಲ್ಲಿ ಪಾತ್ರ ಏನು ಅಂತ? ಕೋಳಿಫಯ ಸರ್. ಇದರಲ್ಲೂ ಮಚ್ಚಿ ಇಟ್ಕೊಂಡಿದ್ದೀನಿ, ಅಂದರೆ ಸಿನಿಮಾಲಿ ಇಟ್ಕೊಂಡಿದ್ದೀನಿ. ಅಲ್ಲೂ ಸುಮ್ಮನೆ ಇಟ್ಕೊಂಡಿದ್ದೀನಿ, ಅದೇನೋ ಬೇರೆ ಥರ ಆಗೋಯ್ತು ಅಷ್ಟೇ. ಟೀಮ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಸರ್. ತುಂಬ ಸ್ಟ್ರಾಂಗ್ ಟೀಮು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಸೊ ನೀವೆಲ್ಲ ನೋಡೋದನ್ನು ಮೆಚ್ಕೊತೀರ ಅಂತ 100% ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಡೀ ಜನತೆ ನಮ್ಮನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಬಿಡಲ್ಲ ಸರ್. ಸರ್, ಇನ್ನೊಂದು ಬಿಗ್ ಬಾಸ್ ಬಗ್ಗೆ ಪ್ರಶ್ನೆ ಕೇಳಿದೆ. ಈ ಕಾರ್ಯಕ್ರಮ ಮುಗಿಸೋಕ್ಕಾಗಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ವಾಪಸ್ ಬಂದಿದ್ದೀರಿ, ಈಗ ಆಲ್ಮೋಸ್ಟ್ ಆಲ್ ಫೈನಲ್ ಅಂತಕ್ಕೆ ಬಂದಿದೆ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅನ್ಸುತ್ತೆ? ಸರ್, ಗೆಲ್ಲಬಹುದು ಅನ್ನೋದು ಒಂಥರ ಅದು ಕ್ವಶನ್ ಮಾರ್ಕೆ. ನನ್ನ ಪ್ರಕಾರ ಗಿಲ್ಲಿ ಹೊಡಿಬೋದು, ಇಲ್ಲ ರಕ್ಷಿತಾ ಹೊಡಿಬೋದು. ಸೊ ಇಲ್ಲ ರಘು ಸರ್ಗೆ ಚಾನ್ಸಸ್ ಇದೆ. ಲೆಟ್ ದ ಬೆಸ್ಟ್ ಒನ್ ವಿನ್ ಸರ್, ಅಷ್ಟೇ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ಗೆಲ್ಲಬೇಕು ಅಂದರೆ ನನ್ನ ಪ್ರಕಾರ 3 ಜನನೇ ಸರ್. 3 ಜನರಲ್ಲಿ ಯಾರಾದರೂ ಪರವಾಗಿಲ್ಲ. ಆಮೇಲೆ ಇನ್ನೊಂದು ಕಿಚ್ಚನ ಚಪ್ಪಾಳೆ ಈ ವಾರ ಸಿಕ್ಕಿದೆ ಸರ್ ಅಶ್ವಿನಿ ಅವರಿಗೆ. ಅಶ್ವಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಅದೇ ಈ ವಾರ ಬಹುಶಃ ಎಲ್ಲೋ ಅದು ಟಾರ್ಗೆಟಿಂಗ್ ಥರ ಫೀಲ್ ಆಯಿತು. ಆಮೇಲೆ ಅವರು ಅಷ್ಟು ಸ್ಟ್ರಾಂಗ್ ಆಗಿ ಅದನ್ನು ತೊಗೊಂಡು ಕಂಬ್ಯಾಕ್ ಕೊಟ್ಟು ಫೈಟ್ ಮಾಡಿದ್ದು ನನಗೂ ತುಂಬ ಇಷ್ಟ ಆಯಿತು. ಸೊ ಇಸ್ ಅ ಸ್ಟ್ರಾಂಗ್ ಲೇಡಿ. ಆಮೇಲೆ ಸುದೀಪ್ ಸರ್ ಕಿಚನ್ ಚಪ್ಪಾಳೆ ಕೊಡ್ತಾರೆ ಅಂದರೆ ಅದನ್ನು ತೊಗೊಳೋದು ನಮಗೆಲ್ಲ ಒಂದು ಕನಸಾಗಿರುತ್ತೆ. ಸೊ ಎಲ್ಲ ಅದನ್ನು ನೋಡಿ ಕೊಡೋವಂಥ ಅದೊಂದು ಸೆಗ್ಮೆಂಟು ಸೊ ಸಿಕ್ಕಿದೆ. ಐ ಥಿಂಕ್ ದೇ ಡಿಸರ್ವ್ ಇಟ್ ಸರ್. ಸರ್, ಈಗ ಹೊರಗಡೆ ಚರ್ಚೆ ಆಗ್ತಾ ಇರೋದು ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಬೇಕಾಗಿತ್ತಾ ಕೊನೆಯ ಹಂತದಲ್ಲಿ? ಅವರು ಬಳಸಿರುವಂಥ ಪದಗಳು, ಅದಾದನ್ನು ಇದ್ದಕ್ಕಿದ್ದಾಗೆ ಸೈಲೆಂಟ್ ಆಗಿ ಆದ ತಕ್ಷಣ ಯಾವುದೋ ಒಂದು ಮ್ಯಾಚ್ ಗೆದ್ದರು ಅಥವಾ ಪಂದ್ಯ ಒಂದು ಆಟವನ್ನು ಗೆದ್ದರು ಅನ್ನೋ ಒಂದು ಕಾರಣಕ್ಕಾಗಿ ಕಿಚ್ಚನ ಚಪ್ಪಾಳೆ. ಆಮೇಲೆ ಧ್ರುವಂತ್ಗೂ ಕೂಡ ಇಡೀ ಸೀಸನ್ನ ಚಪ್ಪಾಳೆ ಸಿಗುತ್ತೆ. ಎಲ್ಲ ಒಂದು ಕಡೆ ಗೆಲ್ಲಿ ಸೈಲೆಂಟ್ ಆದ ನಂತರ ಈ ಕಡೆ ಏನಾದರೂ ಟರ್ನ್ ಓವರ್ ಆಗ್ತಿದೆ ಅನ್ನೋದು? ಸರ್, ಬಿಗ್ ಬಾಸ್ ಮನೆ ಅನ್ನೋದೇ ಹಂಗೆ ಸರ್. ಯಾವಾಗ ಯಾರು ಹೆಂಗೆ ಟರ್ನ್ ಆಗ್ತಾರೆ, ಯಾರ್ದು ಹೆಂಗೆ ಅದು ನಡೆಯುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಸರ್ರು ಆಮೇಲೆ ಇಡೀ ಟೀಮ್ ಅದನ್ನು ಕೊಟ್ಟಿದೆ ಅಂದರೆ ಐ ಥಿಂಕ್ ದೇ ಡಿಸರ್ವ್ ಇಟ್. ಆಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನು ನಿಮ್ಮ ಪ್ರಕಾರ ಬಲರಾಮ ಸಿನಿಮಾವನ್ನು ಯಾಕೆ ನೋಡಬೇಕು? ಸರ್, ಇಡೀ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ. ನೀವು ಆ ದಿನಗಳು ಏನು ನೋಡಿದ್ರು, ನಮ್ಮ 80s ಒಂದು ಸಿನಿಮಾಟೋಗ್ರಫಿ ತೋರಿಸ್ಬೇಕು ಅಂದರೆ ಅಷ್ಟು ಅದ್ಭುತವಾಗಿ ತೋರ್ಸೋಕ್ಕೆ ಸಾಧ್ಯ ಇರೋದು ನಮ್ಮ ಚೈತನ್ಯ ಸರ್ಗೆ. ಆಮೇಲೆ ವಿನೋದ್ ಸರು ತುಂಬ ಡೆಡಿಕೇಟೆಡಾಗಿ ಮಾಡಿರುವಂಥ ಒಂದು ಸಿನಿಮಾ. ಆಮೇಲೆ ಬೇರೆ ಸಿನಿಮಾಗಳಿಗೆ ಮಾಡಿಲ್ಲ ಅಂತಲ್ಲ, ಪ್ರತಿಯೊಂದು ಸಿನಿಮಾ ಆದ್ರೂ ವಿನೋದ್ ಸರ್ ಅವ್ರ ಡೆಡಿಕೇಶನ್ ನಾವು ನೋಡಿದ್ದೀವಿ. ಸೊ ಹಂಗಿದ್ದಾಗ ತುಂಬ ಚೆನ್ನಾಗಿ ಬಂದಿರುವಂಥ ಒಂದು ಸಿನಿಮಾ. ಎಲ್ಲ ಪ್ರೇಕ್ಷಕರಿಗೆ ಒಂದು ಮಾಸ್ ಬ್ಲಾಕ್ ಬಸ್ಟರ್ ಕೊಡುವಂಥ ಒಂದು ಸಿನಿಮಾ. ತಂಡಕ್ಕೆ ಒಳ್ಳೆಯದಾಗಲಿ. ನಮ್ಮಂಥ ಚಿಕ್ಕ ಪುಟ್ಟ ಕಲಾವಿದರನ್ನು ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್.